எரிமலை எப்படி பொறுக்கும்? நம் நெருப்புக்கு இன்னுமா உறக்கம்? எரிமலை எப்படி பொறுக்கும்? நம் நெருப்புக்கு இன்னுமா உறக்கம்? ரத்த சாட்டை எடுத்தால் கையை நெருக்கும், விலங்கு தெரிக்கும். நாம் கண்ணீர் விற்கும் ஜாதி, இனி அழுதால் வராது நீதி. ಬಾಳಿಗೆ ಬೆಳಕು ಮೇದಿನವು, ಸಂತೋಷವು ಮೂಡಿದ ಊರಿನವು, ಸಂತೋಷವು ಮೂಡಿದ ಶುಭ ದಿನವು. ದಣಿಗಳು ಒಳ್ಳೆಯ ದಾಳಿಯ ತುಳಿದರೆ ದುಡಿಯುವ ಜನಗಳು ಬಾಗುವರು, ದುಡಿಯುವ ಜನಗಳು ಬಾಗುವರು. ದಣಿಗಳು ಒಳ್ಳೆಯ ದಾರಿಯ ತುಳಿದರೆ ದುಡಿಯುವ ಜನಗಳು ಬಾಗುವರು. ದಣಿಗಳು ದರ್ಪವ ತೋರಿದರೆಂದರೆ, ದಣಿಗಳು ದರ್ಪವ ತೋರಿದರೆಂದರೆ ಹೋರಾಟಕ್ಕೆ ಅವರಿಳಿಯುವರು, ಹೋರಾಟಕ್ಕೆ ಅವರಿಳಿಯುವರು. ನಾವು ಬೆವರಿನ ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವವು. ದೇಶವಲ್ಲ ಇಡೀ ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ಒಂದು ದೇಶವಲ್ಲ ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ಒಂದು ಭೂಮಿಯಲ್ಲ ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು, ಇಡೀ ಭೂಗೋಳವನ್ನೇ ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ. கர்மங்கள் தூங்காது, மேலிடம் உழைப்பவர் சீரர், மேலிடம் உழைப்பவர் சீரர். எரிமலை எப்படி பொறுக்கும்? நம் நெருப்புக்கு இன்னுமா உறக்கம்? ரத்த சாட்டை எடுத்தால் கையை நெரிக்கும், விலங்கு தெரிக்கும். நாம் கண்ணீர் விற்கும் ஜாதி, இனி அழுதால் வராது நீதி. படிதான் நடக்கும் எல்லாம் விதிவசம் என்பதை விட்டுவிடு. இளமைவும் தோள்களில் இருக்கும் போதே எது நிசம் என்பதை எட்டிவிடு. எழுதியபடிதான் நடக்கும் எல்லாம் விதிவசம் என்பதை விட்டுவிடு. இளமைவும் தோள்களில் இருக்கும் போதே எது நிசம் என்பதை எட்டிவிடு. ஒன்றுபடுவோம், போராடுவோம், வெற்றி பெறுவோம் நாம். செவ்வணக்கம் 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 தோழர்களே, ஒன்றுபடுவோம், போராடுவோம், வெற்றி பெறுவோம் நாம். செவ்வணக்கம் செவ்வணக்கம். ಈ ವರ್ಷ ಇವಾಗ ನಾವು ಮಾಡ್ತಾ ಇರೋದು ಮೇ ದಿನ 139ನೇ ವರ್ಷ. ಇದಕ್ಕೆ ಮುಂಚೆ ಈ 139 ವರ್ಷಗಳ ಹಿಂದೆ ಒಂದು ಭಾರಿ ದೊಡ್ಡ ಹೋರಾಟ. ಅದು ಎಲ್ಲಿ ಅಂದರೆ ಅಮೆರಿಕಾನಲ್ಲಿ ಚಿಕಾಗೋ ನಗರದಲ್ಲಿ ನಡೆದ ಒಂದು ಭಾರಿ ದೊಡ್ಡ ಹೋರಾಟ. ಅದು ಆ ಹೋರಾಟದಲ್ಲಿ ಕಾರ್ಮಿಕರ ಪರವಾಗಿ ಏನೂ ಡಿಮ್ಯಾಂಡ್ ಇಲ್ಲ, ಒಂದೇ ಡಿಮ್ಯಾಂಡ್,
ಒಂದು ದಿನಕ್ಕೆ ಒಂದು ಕಾರ್ಮಿಕ 8 ಗಂಟೆ ಮೇಲೆ ಕೆಲಸ ಮಾಡೋಕ್ಕಾಗೋದಿಲ್ಲ, ನಮಗೆ 8 ಗಂಟೆ ಕೆಲಸ ಮಾಡಬೇಕು. ಅದನ್ನು ನೀವು ಅಧಿಕಾರಪೂರ್ವವಾಗಿ ಕಾನೂನುಬದ್ಧ ಮಾಡಿಕೊಡ್ಬೇಕು ಅನ್ನೋದು ಮಾತ್ರ ಒಂದೇ ಡಿಮ್ಯಾಂಡ್. ಇದು ಅವ್ರಿಗೆ ಮಾತ್ರ ಇಲ್ಲ, ವಿಶ್ವದಲ್ಲಿ ವರ್ಲ್ಡ್ ಪೂರ ಇರೋ ಕಾಮ್ರೇಡ್ಸ್ ಕಾರ್ಮಿಕರಾಗಿರೋರಿಗೆ ಎಲ್ಲರಿಗೂ ಆದ ಒಂದೇ ಡಿಮ್ಯಾಂಡ್. 8 ಅವರ್ ಕೆಲಸ ಬೇಕು ಅಂತ ಹೋರಾಟ ಮಾಡಿ ಲಕ್ಷಾಂತರ ಜನ ಒಂದು ಕಡೆ ಸೇರಿದಾಗ ಪೊಲೀಸ್ ಫೈರಿಂಗ್ ಮಾಡಿ ಆ ಹೋರಾಟ ನಾಯಕರುಗಳಿಗೆ ಮುಖಂಡರುಗಳಿಗೆ ಕೊಂದಾಕಿದ್ದಾರೆ, ಕಾರ್ಮಿಕರಿಗೆ ಕೊಂದಾಕಿದ್ದಾರೆ. 100 ಜನ ಅರೆಸ್ಟ್ ಮಾಡಿ ಸುಳ್ಳು ಕೇಸುಗಳಾಕಿ ಹ್ಯಾಂಗ್ ಮಾಡಿದ್ದಾರೆ. ಅಷ್ಟು ದೊಡ್ಡ ತ್ಯಾಗ ಮಾಡಿ ಹೋರಾಟ ಮಾಡಿದ ಮೇಲೆ ಆ 8 ಅವರ್ ಕೆಲಸ ಇನ್ನು ಮೇಲೆ ಇದನ್ನು ತಡೆಯೋಕ್ಕಾಗಲ್ಲ ಅಂತ ವರ್ಲ್ಡ್ ಪೂರ ವರ್ಕರ್ಸ್ ಅದೇನು ಪೀಸ್ ಕಮಿಟಿ ಇದೆಯೋ ಅದರ ಮುಖಾಂತರ ಒಂದು ದಿನಕ್ಕೆ ಕಾರ್ಮಿಕ 8 ಗಂಟೆ ಮಾತ್ರ ಕೆಲಸ ಮಾಡಬೇಕು, ಬಾಕಿ ಇರೋ 8 ಗಂಟೆ ರೆಸ್ಟ್, ಇನ್ನೊಂದು 8 ಗಂಟೆ ನಿದ್ದೆ. ಆ ಥರ ಒಂದು ನೀತಿ ಇರಬೇಕು ಅನ್ನೋ ಪರಿಸ್ಥಿತಿನ ಹೋರಾಟ ಮಾಡಿ ನೂರಾರು ಜನ ಸತ್ತು ತ್ಯಾಗ ಮಾಡಿ ಆ ಹೋರಾಟವನ್ನು ಸಕ್ಸಸ್ ಮಾಡಿ ಬಂದು ದೇಶದಲ್ಲಿ ಇಡೀ ವರ್ಲ್ಡ್ ಪೂರ ಇರೋ ಕಾರ್ಮಿಕರಿಗೆ ಎಲ್ಲರಿಗೂ ಮಾದ ಒಂದು ಡಿಮ್ಯಾಂಡನ್ನು ಅವರು 8 ಅವರ್ ಕೆಲಸ ಅನ್ನೋ ಒಂದು ತೆಗೆಸಿಕೊಟ್ಟಿದ್ದಾರೆ. செவ்வணக்கம் 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 தோழர்களே, ஒன்றுபடுவோம், போராடுவோம், வெற்றி பெறுவோம் நாம். செவ்வணக்கம் 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 தோழர்களே, ஒன்றுபடுவோம், போராடுவோம், வெற்றி பெறுவோம் நாம். ನಾನ್ ಪರ್ಮನೆಂಟ್ ವರ್ಕರ್ಸ್ ಡೈಲಿ ಲೇಬರ್ ಆಗಿರ್ತಾರೆ. ಇದು ಡೇ ಬೈ ಡೇ ಇನ್ಕ್ರೀಸ್ ಆಗಿ ಏನಾಗುತ್ತೆ ಅಂದರೆ ಪರ್ಮನೆಂಟ್ ಎಂಪ್ಲಾಯಿ ಇಲ್ಲವೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ಹೋಗ್ತಾ ಇದೆ. ಹಾಗಾಗಿ ದೇಶ ಪೂರ ಪರ್ಮನೆಂಟ್ ಎಂಪ್ಲಾಯಿ ಸಿಸ್ಟಮ್, ಗೌರ್ಮೆಂಟ್ ಎಂಪ್ಲಾಯಿ ಇನ್ನು ಮೇಲೆ ಇರಬಾರದು. ಇಂಡಿಯಾ ದೇಶದಲ್ಲಿ ಕಾರ್ಮಿಕ ಯಾರೇ ಇರಲಿ, ಏನೇ ಕೆಲಸ ಮಾಡಲಿ, ಅವರು ಪ್ರೈವೇಟ್ ಅಂಡರ್ನಲ್ಲಿನೇ ಕೆಲಸ ಮಾಡಬೇಕು. ಪ್ರೈವೇಟ್ ಅವರು ಏನು ಹೇಳ್ತಾರೆ, ಏನು ಕಂಡೀಷನ್ಸ್ ಹೇಳ್ತಾರೆ, ಅದು ಫಾಲೋ ಅಪ್ ಮಾಡಿಕೊಂಡು ಕೆಲಸ ಮಾಡಬೇಕು. ಈ ಪರಿಸ್ಥಿತಿ ಬಂದರೆ 8 ಅವರ್ ಸಿಸ್ಟಮ್ ಎಲ್ಲಿ ಕಂಟಿನ್ಯೂ ಆಗುತ್ತೆ? ಆಟೋಮ್ಯಾಟಿಕ್ ಯಾವನು ಪ್ರೈವೇಟ್ ಓನರೇ ಕೆಲಸ ಕೊಡುವವರಿಗೆ ನೀ ಕರೆಕ್ಟಾಗಿ 8 ಗಂಟೆ ಕೆಲಸ ಮಾಡಿಬಿಟ್ಟು ಮನೆಗೆ ಹೋಗಪ್ಪ ಅಂತ ಯಾರನ್ನ ಹೇಳ್ತಾನ? ಹೇಳೋದಿಲ್ಲ. ಹಾಗಾಗಿ ಆ ಪರ್ಮನೆಂಟ್ ವರ್ಕ್ ನೇಚರ್ ಸಿಸ್ಟಮೇ ಕೊಲಾಪ್ಸ್ ಆಗ್ತಾಯಿದೆ, ಕ್ಯಾನ್ಸಲ್ ಆಗ್ತಾಯಿದೆ. ಈ ಪರಿಸ್ಥಿತಿ ಹಿಂಗೆ ಹೋಗ್ತಾ ಇದ್ದರೆ ನಾಳೆ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಮಾತ್ರ ಇಲ್ಲ, ವರ್ಕ್ ಗ್ಯಾರಂಟಿಯೇ ಇರೋದಿಲ್ಲ. ಎನಿ ಟೈಮ್ಸ್ ವರ್ಕ್ ಬಿಟ್ಟು ತೆಗಿತಾನೆ. ನಮ್ಮ ದೇಶದಲ್ಲಿ 42 ಕಾರ್ಮಿಕ ಕಾನೂನುಗಳಿದ್ದಾವೆ. 42 ಕಾರ್ಮಿಕ ಕಾನೂನುಗಳಿದ್ದಾವೆ. 1941ನೇ ಇಸ್ವಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಣಿ ಕಾರ್ಮಿಕರಿಗೆ ಮೊಟ್ಟ ಮೊದಲ ಕಾನೂನನ್ನು ಜಾರಿಗೊಳಿಸಿದ್ರು. ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ಭತ್ಯೆ ಕಾನೂನನ್ನು ಜಾರಿಗೊಳಿಸಿದ್ರು. ಕನಿಷ್ಠ ವೇತನ ಕಾನೂನನ್ನು ಜಾರಿಗೊಳಿಸಿದ್ರು. ಆ ನಂತರದಲ್ಲಿ ನಮ್ಮ ದೇಶದಲ್ಲಿ ಸುಮಾರು 42 ಕಾರ್ಮಿಕ ಕಾನೂನುಗಳಿದ್ದಾವೆ. ಆ 42 ಕಾರ್ಮಿಕ ಕಾನೂನುಗಳಲ್ಲಿ ಈಗ 29 ಕಾರ್ಮಿಕ ಕಾನೂನು ಪಾವತಿ ಕಾಯ್ದೆ ಅಂತೇಳಿ ಇವತ್ತು ಇದನ್ನು ತರ್ತಾ ಇದ್ದಾರೆ. ವೇಜ್ ಕೋಡನ್ನು ತರ್ತಾ ಇದ್ದಾರೆ. ಆ ವೇಜ್ ಕೋಡಲ್ಲಿ ಆ 4 ಕೋಡ್ಗಳಲ್ಲಿರ್ತಕ್ಕಂಥ ಅಪಾಯಕಾರಿ ಕೆಲವು ಅಂಶಗಳನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಮುಖ್ಯವಾಗಿ ವೇಜ್ ಕೋಡ್ 2019 ಅಂತ ಮಾಡ್ತಾ ಇದ್ದಾರೆ. ಅಂದರೆ ವೇತನ ಸಂಹಿತೆ, ಅದರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಾಲೀಕರ ಪರವಾದಂಥ ತಿದ್ದುಪಡಿಗಳನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಬೋನಸ್ ಸಂಬಂಧಪಟ್ಟಂಥ 4 ಕಾಯ್ದೆಗಳನ್ನು ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಪೇಮೆಂಟ್ ಆಫ್ ಬೋನಸ್ ಆಕ್ಟ್ ಏನಿದೆ ಅದನ್ನು ಇವತ್ತು ರದ್ದು ಮಾಡಿದ್ದಾರೆ. 1957ರಲ್ಲಿ 15ನೇ ಭಾರತೀಯ ಕಾರ್ಮಿಕ ಸಮ್ಮೇಳನ ಏನು ಮಾಡಿತ್ತು ಅಂತಂದರೆ ಕನಿಷ್ಠ ವೇತನವನ್ನು ಇವತ್ತು ರಫ್ತಕೋಸ್ ಜಡ್ಜ್ಮೆಂಟ್ ಆಧಾರದಲ್ಲಿ, ಅಂದರೆ ಸುಪ್ರೀಂ ಕೋರ್ಟ್ನ ಆ ರಫ್ತಕೋಸ್ ಜಡ್ಜ್ಮೆಂಟ್ ಏನಿದೆ ಆ ಜಡ್ಜ್ಮೆಂಟ್ನ ಆಧಾರದಲ್ಲಿ ಜಾರಿ ಮಾಡಬೇಕು ಅಂತ ಹೇಳಿತ್ತು. ಆದರೆ ಅದಲ್ಲದೆ ನಮ್ಮ
ಏನು ಕೈಗಾರಿಕೆಗಳಲ್ಲಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದಂಥ ವೇತನ ಕೇವಲ 249 ರೂಪಾಯಿ. ಅಂದರೆ ಈ ವೇತನ ಸಂಹಿತೆ ಜಾರಿಗೆ ಬಂದರೆ ಈಗೇನು ಪೇಮೆಂಟ್ ಆಫ್ ಬೋನಸ್ ಇದೆ, ಮಿನಿಮಮ್ ವೇಜಸ್ ಆಗ್ತಿದೆ, ಅಥವಾ ನಿಮಗೆ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಗ್ತಿದೆ, ಇವೆಲ್ಲವೂ ಕೂಡ ರದ್ದಾಗ್ತದೆ. ಇದರಲ್ಲಿ ಯಾವ ಕನಿಷ್ಠ ವೇತನ ಕೂಡ ಕೊಡ್ತಕ್ಕಂಥದ್ದು ಮಾಲೀಕರಿಗೆ ಕಡ್ಡಾಯ ಅಲ್ಲ. ಮಾಲೀಕರು ತಮ್ಮ ತಿಳಿದಷ್ಟು ವೇತನವನ್ನು ನಿಗದಿ ಮಾಡಬಹುದು ಅಂತೇಳಿ ಈ ಒಂದು ಸಂಹಿತೆ ಏನು ವೇಜ್ ಕೋಡ್ ಅಂತೇಳಿ ಇವತ್ತು ಮಾಡಿದ್ದಾರೆ. ಆ ವೇಜ್ ಕೋಡಲ್ಲಿರ್ತಕ್ಕಂಥ ಅಂಶ ಇದೆ. ಹಾಗಾಗಿ ನೀವು ಯೋಚನೆ ಮಾಡಿ, ಇವತ್ತು ನಾವೆಲ್ಲ ಏನು ನಮಗೆ ಕನಿಷ್ಠ ವೇತನವನ್ನು ಕೊಡದೇ ಇದ್ದರೆ ನಾವು ಪೇಮೆಂಟ್ ಆಫ್ ವೇಜಸ್ ಆಕ್ಟಲ್ಲಿ ನಾವು ಕೇಸ್ಗಳನ್ನು ಹಾಕ್ಲಿಕ್ಕೆ ಪ್ರಾವಿಷನ್ ಇತ್ತು, ಕಾನೂನು ಪ್ರಕಾರ ಹೋರಾಟ ಮಾಡ್ಲಿಕ್ಕೆ ಪ್ರಾವಿಷನ್ ಇತ್ತು. ಆದರೆ ಇವತ್ತು ಆ ಪ್ರಾವಿಷನ್ ಅನ್ನು ತೆಗೆದಾಕ್ತಾ ಇದ್ದಾರೆ. ಇದರಲ್ಲಿ ಇರ್ತಕ್ಕಂಥದ್ದು ಏನಂತಂದ್ರೆ ಇದನ್ನ ಇನ್ನೂ ಕೂಡ ಜಾರಿ ಮಾಡಲಿಲ್ಲ. ನಿರಂತರ ನಾವು ಹೋರಾಟ ಮಾಡಿದ್ರಂಗೆ ಜಾರಿ ಮಾಡಲಿಲ್ಲ. ಬಿಜೆಪಿ ಸರ್ಕಾರ ಇಡೀ ವೇಜ್ ಕೋಡ್ ಅಂತೇಳಿ ತರೋದ್ರ ಮೂಲಕ ನಮಗಿರ್ತಕ್ಕಂಥ ಎಲ್ಲ ವೇತನ ಕಾನೂನುಗಳನ್ನು ರದ್ದು ಮಾಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ವಿರೋಧಿ ನೀತಿಗಳಾಗಿದ್ದಾವೆ, ಗುತ್ತಿಗೆ ಕಾರ್ಮಿಕ ವಿರೋಧಿ ನೀತಿಗಳಾಗಿದ್ದಾವೆ. ಗುತ್ತಿಗೆ ಕಾರ್ಮಿಕರಿಗೆ ಶಾಸನ ತರಬೇಕು ಅಂತ ಹೇಳ್ತಾ ಇದ್ದೀವಿ. ಅಸಂಘಟಿತ ಕಾರ್ಮಿಕರಿಗೆ ನಮಗೆ ಎರಡು ರೀತಿಯ ಸವಾಲುಗಳಿದ್ದಾವೆ. ಒಂದು ಕಡೆ ಕೇಂದ್ರ ಸರ್ಕಾರ ಜನರನ್ನ, ಒಂದು ಕಡೆ ಕಾರ್ಮಿಕ ವಿರೋಧಿ ನೀತಿಗಳನ್ನು ಜಾರಿಗೆ ತರೋದು ಮಾತ್ರ ಅಲ್ಲ, ಇನ್ನೊಂದು ಕಡೆಗೆ ಜನರನ್ನ ವಿಘಟನೆ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಜನರನ್ನು ವಿಘಟನೆ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಕಾಶ್ಮೀರದಲ್ಲಿ ಮೊನ್ನೆ 28 ಜನ ನಮ್ಮ ಪ್ರವಾಸಿಗರು ಸತ್ತೋದ್ರು. ಕರ್ನಾಟಕದ 3 ಜನ ಸತ್ತೋದ್ರು. ಕಾಶ್ಮೀರ ಇವತ್ತು ನಮ್ಮ ಭಾರತದ ಅತ್ಯಂತ ಒಂದು ಶಾಂತವಾದಂಥ ತಾಣವಾಗಿತ್ತು. ಆದರೆ ಕಾಶ್ಮೀರದಲ್ಲಿ ಇವತ್ತು ಸರಿಯಾದಂಥ ಸೆಕ್ಯೂರಿಟಿ ಕೊಡಲಾರ್ದೇ, ಸರಿಯಾದಂಥ ರಕ್ಷಣೆ ಕೊಡಲಾರ್ದೇ ನಮ್ಮ ಅಣ್ಣ ತಮ್ಮಂದರು ಸತ್ತೋದ್ರು. ಸರಿಯಾದಂಥ ರಕ್ಷಣೆ ಕೊಡೋಕ್ಕಾಗಲಿಲ್ಲ. ಇವತ್ತು ಅದರ ಹೆಸರಿನಲ್ಲಿ ಇವತ್ತು ಜನರನ್ನು ಎತ್ತುಕಟ್ಟುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಸಾರ್ವಜನಿಕ ಉದ್ಯಮಗಳನ್ನು ಖಾಸಗೀಕರಿಸಿ ಅದಾನಿ ಅಂಬಾನಿಗಳಿಗೆ ಅದನ್ನು ವರ್ಗಾಯಿಸಿಕೊಡ್ತಾ ಇದ್ದಾರೆ. ಎಲ್ಲೆಲ್ಲೆಲ್ಲ ಫಲವತ್ತಾದ ಜಮೀನಿದೆ ನೋಡಿ, ಕೊನೆಯದಾಗಿ ನಾನು ಹೇಳುವಂಥದ್ದು, ಎಲ್ಲೆಲ್ಲಿ ಫಲವತ್ತಾದ ಒಂದು ಜಮೀನಿದೆ ಆ ಜಮೀನುಗಳನ್ನು ಅದಾನಿ ಅಂಬಾನಿಗೆ ವರ್ಗಾಯಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಎಲ್ಲೆಲ್ಲಿ ಫಲವತ್ತಾದ ದುಡ್ಡಿದೆ ನೋಡಿ, ದುಡ್ಡು ಇರ್ತಕ್ಕಂಥದ್ದು ಪ್ರಾವಿಡೆಂಟ್ ಫಂಡ್ ಆಫೀಸಲ್ಲಿ ದುಡ್ಡಿದೆ. ಪ್ರಾವಿಡೆಂಟ್ ಫಂಡ್ ನಮ್ದೆಲ್ಲ ದುಡಿಮೆಯ ದುಡ್ಡು. ಕಟ್ಟಡ ಕಾರ್ಮಿಕ ವೆಲ್ಫೇರ್ ಬೋರ್ಡ್ ಅಲ್ಲಿ ದುಡ್ಡಿದೆ, ಅದನ್ನೆಲ್ಲ ತಗೊಂಡೋಗಿ ಇವತ್ತು ಖಾಸಗಿ ವೆಲ್ಫೇರ್ ಫಂಡ್ಗಳಿಗೆ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ವಕ್ಫ್ ಕಾಯ್ದೆಯನ್ನ ತಿದ್ದುಪಡಿ ಮಾಡಿದ್ದಾರೆ. ನಮ್ಮಲ್ಲಿ ತುಂಬಾ ಜನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಏನಂತ ಹೇಳಿದ್ರೆ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರೋದ್ರಿಂದ ಮುಸಲ್ಮಾನರನ್ನ ಕಂಟ್ರೋಲ್ ಮಾಡಕ್ ತಂದಿದ್ದಾರೆ ಅಂತಲ್ಲ. ಇಲ್ಲ, ನಮ್ಮ ದೇಶದಲ್ಲಿರ್ತಕ್ಕಂಥ ಲಕ್ಷಾಂತರ ಎಕರೆ ಮುಸಲ್ಮಾನರ ಹೆಸರಿನಲ್ಲಿರ್ತಕ್ಕಂಥ ವಕ್ಫ್ ಬೋರ್ಡ್ ಅಲ್ಲಿರ್ತಕ್ಕಂಥ ಆ ಜಮೀನನ್ನು ವಶಪಡಿಸ್ಕೊಂಡು ಬಡವರಿಗೆ ಏನು ಹಂಚೋದಿಲ್ಲ. ಅವರು ಬಡವರಿಗೆ ಹಂಚೋದಿಲ್ಲ, ಅಥವಾ ಮುಸಲ್ಮಾನ್ ಬಡವರಿಗೆ ಹಂಚೋದಿಲ್ಲ, ಹಿಂದೂಗಳಿಗೆ ಹಂಚೋದಿಲ್ಲ. ಆ ಒಂದು ಲಕ್ಷಾಂತರ ಎಕರೆ ಭೂಮಿಯನ್ನ ವಕ್ಫ್ ಬೋರ್ಡ್ ಇಂದ ತಗೊಂಡು ದೊಡ್ಡ ದೊಡ್ಡ ಶ್ರೀಮಂತರು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಹಂಚುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಅದರಿಂದಿರ್ತಕ್ಕಂಥ ಉದ್ದೇಶ. ನನ್ನ ಮಾತನ್ನು ಮುಗಿಸ್ತೇನೆ. CITU ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಸಿಕ್ತು ಮನೆ ಕಲ್ತಲ್ಲ ಬಗೆ ಕೊಟ್ಟಿದ್ದೀನಿ. ಇದರಲ್ಲಿ OTP ನಂಬರ್ ಕೊಡಬೇಡಿ, OTP ನಂಬರ್ ಕೊಡಬೇಡಿ ಯಾರಿಗೂ ಮೊಬೈಲಲ್ಲಿ. ಮೊಬೈಲ್ಗೋಸ್ಕರ ಕಾಪಾಡ್ಕೊಳ್ಳೋದಕ್ಕೆ ಕಾರ್ಮಿಕ ಸಹೋದರರಿಗೆ ಎಲ್ಲರಿಗೂ ನಮಸ್ಕಾರಗಳು. ನಾನು ಬಂಗಾರಪೇಟೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ದಯಾನಂದ್ ಮಾತಾಡ್ತಾ ಇದ್ದೀನಿ ನಿಮ್ಮ ಮುಂದೆ. ನಂದು ಚಿಕ್ಕ ಇಂಟೆನ್ಷನ್, ನಮ್ಗೆ ಕೊಟ್ಟಿರ್ತಕ್ಕಂಥ ಪಾಂಪ್ಲೇಟು ನಿಮ್ಮ ಮನೆ ಮತ್ತು ವಸ್ತುಗಳು ಒಡೆಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಅದರಲ್ಲೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಅದನ್ನು ದಯಮಾಡಿ ನೀವು ಅಳವಡಿಸ್ಕೊಳ್ಳಿ. ಯಾವುದೇ ಕ್ರೈಮ್ ಆಗೋದಿಲ್ಲ. ಆಮೇಲೆ ಕ್ರೈಮ್ ಆದ ನಂತರ ಪೊಲೀಸ್ ಸ್ಟೇಷನ್ ಬಂದು ಹತ್ಕೊಳ್ಳೋದು ಬೇಡ. ಇದನ್ನು ನೀವು ಪಾಲನೆ ಮಾಡಿದರೆ ನೀವು, ನಿಮ್ಮ ಸಂಬಂಧಿಕರು ಮತ್ತೆ ನಿಮ್ಮ ಸ್ನೇಹಿತರಿಗೆಲ್ಲ ಕೊಟ್ರಿ, ಅವ್ರಿಗೆಲ್ಲ ತಿಳುವಳಿಕೆ ಹೇಳಿ ನಿಮ್ಮ ಒಡೆಗಳ ವಸ್ತುಗಳು ಕಾಪಾಡ್ಕೊಳ್ಳಿ. OTP ನಂಬರ್ ಕೊಡಬೇಡಿ. ಮನೆ ಮುಂದೆ ಗಾಡಿ ನಿಲ್ಲಿಸುವಾಗ ಒಳ್ಳೆ ಚೈನ್ ಲಾಕ್ ಮಾಡಿ ಇಟ್ಕೊಳ್ಳಿ. ಅಪರಿಚಿತರಿಗೆ ಯಾವುದೇ ವಿಳಾಸ ಕೊಡಬೇಡಿ, ಅಪರಿಚಿತರಿಗೆ ಯಾವುದೇ ಸಹಾಯ ಮಾಡಬೇಡಿ. ನೀರು ಕೂಡ ಕೊಡಬಾರ್ದು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಈ ಒಂದು ಅವಕಾಶವನ್ನು ನಮ್ಗೆ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ಸ್ಟೇಜಲ್ಲಿ ಕೂತಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು, ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಎಲ್ಲರಿಗೆ
ನಿಮ್ಮ ಹೆಸರಿನಲ್ಲಿ ಪಾದಾಪ ವಂದನೆ ತಿಳಿಸ್ತಾ ಇದ್ದೀನಿ. ನಮ್ಗೆ ಅವಕಾಶ ಕೊಟ್ಟಿದ್ದ ಎಲ್ಲ ಈ ಜನರಿಗೆ ಮುಂದೆ ಕೂತಿರೋ ಕಾರ್ಮಿಕ ಸಹೋದರರಿಗೂ ಸಹೋದರಿಯರಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಮ್ಮ ಇಲಾಖೆ ಪರವಾಗಿ ನಿಮಗೆ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ದೀನಿ. ಸನ್ಮಾನ್ಯ ಶ್ರೀ SP ಕಾಂತರಾಜ್ ಸಾಹೇಬರು ಮತ್ತೆ DSP ಪಾಂಡವೇ ಸಾಹೇಬರು ಈ ಒಂದು ಆದೇಶವನ್ನು ಕೊಟ್ಟಿರ್ತಾರೋ. ಮನೆ ಮನೆ ಕಾರ್ಯಕ್ರಮ ಮಾಡ್ತಾ ಇದ್ವಿ, ಇದನ್ನು ಸದ್ವಿನಿಯೋಗ ಮಾಡ್ಕೋಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅದನ್ನ ತೆಗೀಲಿಕ್ಕೆ ಸರ್ಕಾರ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ, ಯಾರಿಗಾದ್ರೂ ಮಾರ್ಬಿಡ್ಬೇಕಂತ ಹೇಳ್ತಾರೆ, ಆಸ್ಟ್ರೇಲಿಯನ್ ಕಂಪನಿ ಕೊಟ್ಬಿಡ್ಬೇಕಂತ ಇಲ್ಲ ಅದಾನಿನ ಅಂಬಾನಿನ ಕಾರ್ಪೊರೇಟ್ ಕಂಪನಿಗಳಿಗೆ ಮಾರಾಟ ಮಾಡಬೇಕಂತ ಯೋಚನೆ ಆಗ್ತಾ ಇದ್ದಾರೆ. ಈ ಕುತಂತ್ರವನ್ನು ನಾವು ಕಾರ್ಮಿಕ ವರ್ಗ ನೋಡ್ತಾ ಇರ್ಬೇಕಾ, ಸಹಿಸ್ಕೊಳ್ಬೇಕಾ? ಗೋಲ್ಡ್ ಬೇರೆ ನೆಲದ ಅಡಿಯಲ್ಲಿ ಇಲ್ವಾ? ಇದೆ. ಶ್ರೀನಿವಾಸಪುರದಿಂದ ಧರ್ಮಗಿರಿವರೆಗೆ ಇದೆ. ಆಲೋಚನೆ ಇಲ್ವಾ ನಿಮಗೆ? ಗೋಲ್ಡ್ ರೇಟ್ ಮಾತ್ರ ಹೆಚ್ಚಾಗಿದೆ. ನಿಮ್ಗೆ ಆ ಹೆಚ್ಚಾಗಿರ್ತಕ್ಕಂಥ ಗೋಲ್ಡ್ ನ ಇಳಿಸಿದ್ರೆ ಇಂಪೋರ್ಟ್ ಮಾಡಿದ್ರೆ ಸಾಕಂತ ಅವತ್ತು ಮುಚ್ಚಾಕಿದ್ರಲ್ಲ, ಇವತ್ತು ಏನ್ ಪರಿಸ್ಥಿತಿ? ಇಂಪೋರ್ಟ್ ಮಾಡಕ್ ಸಾಧ್ಯ ಇಲ್ಲ. ಇಲ್ಲೇ ಇದೆ, ಈ ನೆಲದ ಅಡಿಯಲ್ಲಿ ಇದೆ. ತಗೊಳ್ಳಿಕ್ಕೆ ಯೋಗ್ಯತೆ ಇಲ್ವಾ ಸರ್ಕಾರಕ್ಕೆ? ಮನೆ ಸ್ವಂತ ಮಾಡ್ರಿ, ಕೋರ್ಟ್ ಆರ್ಡರ್ ಆಗಿದೆ, ನೀವು ಆಕ್ರಿ ಮಾಡ್ತಾ ಇಲ್ಲ. ಅವರಿಗೆ ಕಾಂಪನ್ಸೇಷನ್ ಕೊಟ್ಬಿಡ್ರಿ, ಹೋಗ್ಲಿ 50% ಕೊಟ್ಟಿದ್ದೀರಾ, ಇನ್ನು 50% ನೀವೇ ಕೊಡ್ರಿ. ಯಾವ ಕಂಪನಿ ತಗೊಂತಾನೆ ಅವನು ಕೊಡ್ತಾನಂತ ನೀವೇ ಕೊಡ್ರಿ. ಯಾಕೆ ಕೊಡಕ್ಕೆ ತಾಕತ್ತಿಲ್ವಾ? ಮಾರಾಟ ಮಾಡಿನೇ ಕೊಡ್ಬೇಕು ನೀವು. ಹಾಗಾಗಿ ಈ ಸರ್ಕಾರಗಳನ್ನ ಏನಂತ ಹೇಳ್ಬೇಕು? ಸಿದ್ಧಲಿಂಗ ಭಾಷೆಯಲ್ಲೇ ಹೇಳ್ಬೇಕು. ಸುಳ್ಳೆ ಮಕ್ಕಳು ಅವ್ರು ಹೇಳ್ತಾರೆ, ಅವ್ರು ಹಾಡು ಬರೀತಾರೆ. ಸುಳ್ಳೆ ಮಕ್ಕಳ ಚೂರ್ ಅಂತ ನಿಮ್ಮನ್ನ ಒದ್ದೋಡಿಸ್ಬೇಕು, ನಿಮ್ಮ ಧೋರಣೆಯನ್ನು ಒದ್ದೋಡಿಸ್ಬೇಕು. ಇರದೇ ಸಾಧ್ಯ ಇಲ್ಲ. ಹಾಗಾಗಿ BGML ನೋಡ್ತಾರೆ, BML ಬಗ್ಗೆ ಕೂಡ ಮಾತಾಡ್ತಾರೆ. BML ಖಾಸಗೀಕರಣ ಈಗ ಖಾಸಗೀಕರಣನೇ ನಡೀತಾ ಇದೆ. ಯಾಕಂದ್ರೆ ಪರ್ಮನೆಂಟ್ ವರ್ಕರ್ ಇಲ್ಲ, 1000 ಕೆಳಗಡೆ ಬಂದ್ಬಿಟ್ಟಿದೆ. ಪ್ರೈವೇಟ್ ಕಂಪನಿ ನಡೆದಂಗೆನೆ ನಡೀತಾ ಇದೆ. ಈಗ ಏನು ಪ್ರೈವೇಟ್ ಕೈಗೆ ಕೊಡ್ಬೇಕಾಗಿಲ್ಲ. ಪ್ರೈವೇಟ್ ಕಂಪನಿ ಹೆಂಗೆ ನಡೀತಾ ಇದೆ ಅದೇ ರೀತಿ ನಡೀತಾ ಇದೆ. ಅಂದ್ರೆ ಆಫೀಸರ್ಸ್ ನೋಡ್ಬೇಕು, ವರ್ಕರ್ ನೋಡ್ಬೇಕು, ಅವ್ರ ಮೇಲೆ ಏರಿರ್ತಕ್ಕಂಥ ದುಡಿಮೆಯ ಇದು ಹೇಳ್ಬೇಕು, ಅಷ್ಟು ಮಾಡ್ತಾರೆ. ಆ ಪರ್ಮನೆಂಟ್ ವರ್ಕರ್ ಏನ್ ಮಾಡ್ತಾರೆ? ಅಷ್ಟೇ ಕೆಲಸವನ್ನ ಅದಕ್ಕಿಂತ ಹೆಚ್ಚಿಗೆ ಸಂಬಳನ ಕೊಡುವಂತ ವ್ಯವಸ್ಥೆಯನ್ನ ಈಗ ಕಾಂಟ್ರಾಕ್ಟ್ ವರ್ಕರ್ ಮೇಲೆ ಹೇರಿದೆ. ಅವ್ರಿಗೆ ಏನೇನು ವೆಲ್ಫೇರ್ ಇಲ್ಲ, ಮೆಡಿಕಲ್ ಸೆಂಟರ್ ಇಲ್ಲ, ಓದ್ಕೊಳ್ಳುವಂತ ಮಕ್ಕಳು ಓದುವಂತ ವ್ಯವಸ್ಥೆಗೆ ಅವಕಾಶ ಇಲ್ಲ. ಬರೀ ಕೆಲಸ ಮಾತ್ರ, ಬರೀ ದುಡಿ ಹೋಗು, ಸಂಬಳ ಹೆಚ್ಚು ಮಾಡಲ್ಲ. ವಲಸೆ ಕಾರ್ಮಿಕರನ್ನ ತಗೊಂತೀವಿ, ಇಲ್ಲೇ ಇದ್ದಾರೆ, ಇಲ್ಲಿ ಇದಾರಪ್ಪ, ಇಲ್ಲೇ ನೀ ತಗೋ, ಈ ಕೆಲಸ ಮಾಡಲ್ಲ, ನಾವು ಈ ಕೆಲಸಕ್ಕೆ ನಾವು ತಯಾರಿಲ್ಲ ಅಂತೇಳಿ ಇಲ್ಲಿಯ ಸ್ಥಳದ ಕಾರ್ಮಿಕರು ತಯಾರಿಲ್ಲ ಅಂತ ಹೇಳಿದ್ರೆ ನೀನು ಹೊರಗಡೆಯಿಂದ ತಗೊಂಬ. ಯಾಕಂದ್ರೆ ಇಲ್ಲಿ ಬಂದಿದ್ದಾರೆ, ಬಿಹಾರಿಂದ ಬಂದಿದ್ದಾರೆ, ಉತ್ತರ ಪ್ರದೇಶದ ಚಂಡೀಗಢದಿಂದ ಬಂದಿದ್ದಾರೆ, ಎಲ್ಲೆಲ್ಲಿಂದ ಬಂದಿದ್ದಾರೆ. ಅವರು ಕಾರ್ಮಿಕರೇ, ವಿಶ್ವದ ಕಾರ್ಮಿಕರೇ ಒಂದಾಗಿ ಅಂತ ಹೇಳುವಂತ ನಾವು ಅವ್ರು ಬೇಡ ಅಂತ ಹೇಳಲ್ಲ. ಆದ್ರೆ ಇಲ್ಲಿ ಇರುವಾಗ ನೀವು ಬೇರೆ ಕಡೆಯಿಂದ ತಂದು ಅದೇ ಕೆಲಸಕ್ಕೆ ಹಾಕಿದ್ರೆ ಯಾವ ಎಷ್ಟು ಮಾತ್ರ ನಮ್ದು. ಅವರು ಕೆಲಸ ಕೊಡ್ರಿ, ಅವರು ನಮ್ಮ ಸಹೋದರರೇ, ಕಾರ್ಮಿಕ ವರ್ಗಾವಣೆ ಅವರನ್ನ ಯುಟಿಲೈಸ್ ಮಾಡಿ ಇವ್ರನ್ನ ಅಡಗಿಸೋದಕ್ಕೆ ನೋಡಿದ್ರೆ ಅದು ಯಾವ ರೀತಿ ಸರಿಯಾಗಿರ್ತದೆ, ಯಾವ ರೀತಿ ನ್ಯಾಯ ಆಗಿರ್ತದೆ. ಇದನ್ನೇ ಅಡಗಿಸೋದು, ಅವ್ರನ್ನ ವೇಜಿಗೇಷನ್ ಕೇಳಬಾರ್ದು, ವೆಲ್ಫೇರ್ ಆಕ್ಟಿವಿಟೀಸ್ ಕೇಳಬಾರ್ದು, ಏನೇನು ಕೇಳಬಾರ್ದು. ಅದಕ್ಕೆ ಒತ್ತಾಯ ತರಲಿಕ್ಕೆ ಹೊರಗಡೆಯಿಂದ ಕೆಲಸಗಾರನ ತರೋದು. ಮ್ಯಾನೇಜ್ಮೆಂಟ್ ಈ ಕುತಂತ್ರವನ್ನ ಅರ್ಥ ಮಾಡಿಕೊಳ್ಳದೆ ಇರತಕ್ಕಂಥ ಜನನ ನಾವು ಅದಕ್ಕೆ ವಿರೋಧ ಮಾಡೋದು. ಅದಕ್ಕೆ 26 ದಿನ ಹೋರಾಟ ಮಾಡೋದು. ಏನೇನು ಯಾರು ಬಂದ್ರು, ಏನೇನೋ ಅಶ್ಯೂರೆನ್ಸ್ ಕೊಟ್ರು, ಈಗಲೂ ಮಾತುಕತೆ ನಡೀತಾ ಇದೆ. ಇದುವರೆಗೆ ಏನಪ್ಪ ಇಂಪ್ರೂವ್ಮೆಂಟ್ ಅಂದ್ರೆ ಏನಾದ್ರು ಚಿಲ್ಡ್ರನ್ ಬಂದ್ರೆ ಏನೋ ಕೊಡ್ತೀನಿ ಅಂತ
ಕೊನೆಗೆ ವೇಜ್ ರಿವಿಷನ್ ಏನಪ್ಪ ಅಂದ್ರೆ ಒಂದು ದಿನಕ್ಕೆ 25 ರೂಪಾಯಿ ಕೊಡ್ತೀನಿ ಅಂತ ಮುಂದೆ ಬಂದೆ. ಒಂದು ದಿನಕ್ಕೆ 25 ರೂಪಾಯಿ ಬಂದ್ರೆ ಏನಾದ್ರು ಅವನ ಅಂದ್ರೆ 600 ಹೆಚ್ಚಿದ್ರೆ ಆಗ್ತದೆ, ಹೆಚ್ಚಿಗೆ ಮಾಡ್ತೀನಿ. ಅದು ಸರಿ ಹೋಗ್ತದ? ಸರಿಯಾಗಿ ನ್ಯಾಯವಾಗಿ ಒಂದು ಪರ್ಮನೆಂಟ್ ವರ್ಕರ್ ಹೇಳಿದಾನೆ ಅವನ ಕನಿಷ್ಠ ವೇತನವನ್ನ ಕೊಡಲಿಕ್ಕೆ ಈ ಒಂದು VML ವರ್ಗ ಮುಂದೆ ಬಂದು ಇದೇ ನಮ್ಮ ಒಂದು ಹೋರಾಟದ ಒಂದು ಇದು 20ನೇ ತಾರೀಕು ನಡೆಯುವಂತ ಹೋರಾಟ. ಇವತ್ತಿನ ದಿನ ನಾನು ಬರ್ತಾ ಒಂದು ಇನ್ಸಿಡೆಂಟ್ನ ನೋಡಿದೆ. ನಾನು ಅಲ್ಲಿ ಕೆಲವು ನಮ್ಮ ಕಾರ್ಮಿಕ ವ್ಯಕ್ತಿಗಳೇನೆ ಅವರು ಎಲ್ಲ ಕೂಡ ಇವತ್ತು ಕಾರ್ಮಿಕ ಹೋರಾಟಕ್ಕೆ ಸಜ್ಜಾಗ್ತಾ ಇರ್ತಕ್ಕಂಥವ್ರು, ಮತ್ತೆ ರ್ಯಾಲಿಗೆ ಹೋಗೋಕ್ಕೆ ಸಜ್ಜಾಗ್ತಾ ಇರ್ತಕ್ಕಂಥವ್ರು. ಅವ್ರು ಏನು ಮಾಡಿದ್ದಾರೆ ಅಂದರೆ ಇವತ್ತು ಚೆನ್ನಾಗಿ ಕುಡ್ದಿದ್ದಾರೆ, ಮತ್ತೆ ರುಮಾಲ್ಗಳನ್ನ ಕಟ್ತಾ ಇದ್ದಾರೆ. ಅವ್ರಿಗೆ ತಲೆ ಮೇಲೆ ರುಮಾಲ್ ಹಾಕಿ ಅವ್ರನ್ನ ಪ್ರೊಸೆಷನ್ಗೆ ರೆಡಿ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ಕಾರ್ಮಿಕ ನಮ್ಮ ಸಂಘಟನೆ ಹೇಗೆ ಬೆಳೀತಾ ಇದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಅವ್ರಿಗೆ ಇವತ್ತು ಕಾರ್ಮಿಕ ದಿನಾಚರಣೆ ನಾವು ಏನಕ್ಕೆ ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋಂಥದ್ದು ಅವ್ರಿಗೆ ಎಷ್ಟು ಮಾತ್ರ ತಿಳುವಳಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಅವ್ರನ್ನ ನೋಡ್ತಾ ಇದ್ರೆ ನಮ್ಗೆ ಹಂಗನ್ಸುತ್ತೆ. ಆದರೆ ನಾವು ಹಿಂದೆ ಕಟ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ಗಣ್ಯ ವ್ಯಕ್ತಿಗಳು ಎಲ್ಲರೂ ಕೂಡ ನಿಮ್ಗೆ ಹೇಳಿದ್ದಾರೆ ಯಾವ ರೀತಿ ಸಂಘಟನೆನ ನಾವು ಕಟ್ಟಿದ್ವಿ, ಯಾವ ರೀತಿ ಬೆಳೆಸಿದ್ವಿ, ಎಂಥ ಚರಿತ್ರೆಗಳು ನಮ್ಮ ಮುಂದೆ ಇದೆ. ಇವತ್ತು ಎಂಥ ಚರಿತ್ರೆಗಳನ್ನ ಹುಟ್ಟಾಕಿ ಅವರ ಎಲ್ಲ ಒಂದು ಇದನ್ನು ಕೂಡ ಇದಕ್ಕೆ ಮುಡಿಪಾಗಿಟ್ಟು ಹೋರಾಟವನ್ನು ಮಾಡಿ ಇವತ್ತು ನಮಗೆ ಸಂಘಟನೆಯನ್ನು ಕಟ್ಟಿಕೊಟ್ಟಿದ್ದಾರೆ ಅನ್ನೋಂಥದ್ದು ಒಂದು ಉದಾಹರಣೆ. ಆ ರೀತಿ ನಾವು ಕಟ್ಟಿರ್ತಕ್ಕಂಥ ಈ ಸಂಘಟನೆ ಇವತ್ತಿನ ದಿನ ಏನಾಗ್ತಾ ಇದೆ, ಒಂದು ಸಣ್ಣ ಸಂಘಟನೆಯಿಂದ ಹಿಡಿದು ಅತಿ ದೊಡ್ಡ ಸಂಘಟನೆವರೆಗೂ ಇವತ್ತು ಏನಾಗ್ತಾ ಇದೆ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ. ಅವರು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ರಾಜಕೀಯ ವ್ಯಕ್ತಿಗಳು ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ರಾಜಕೀಯ ವ್ಯಕ್ತಿಗಳು ಇನ್ವಾಲ್ವ್ ಆಗಿ ಎಲ್ಲ ಒಂದು ವೇದಿಕೆಗಳಲ್ಲೂ ಅವರು ಇರೋ ಥರ ಆಗಿದೆ. ಇವತ್ತು ನಾವು ಸಣ್ಣದಾಗಿ ತಗೊಂಡ್ರೆ ನಮ್ಮ ಮಿಡ್ ಡೇ ಮೀಲ್ಸ್ ವರ್ಕರ್ಸ್ ಮಧ್ಯೆ ಆಗ್ಬೋದು, ಅಥವಾ ಅಂಗನವಾಡಿ, ಆಶಾ, ಈ ಥರ ಎಲ್ಲ ಮಧ್ಯದಲ್ಲೂ ಕೂಡ ಇವತ್ತು ಕಾರ್ಮಿಕ ನಮ್ಮ ರಾಜ್ಯ ರಾಜಕೀಯ ವ್ಯಕ್ತಿಗಳು ಸೇರ್ಕೊಂಡು ಇವತ್ತು ಅಲ್ಲಿ ಸಂಘಟನೆಯನ್ನು ಕಟ್ತಾ ಇದ್ದಾರೆ. ಅದೇ ರೀತಿ ಸರ್ಕಾರಿ ವೇದಿಕೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸರ್ಕಾರಿ ಕೆಲಸಗಳನ್ನು ಮಾಡ್ತಕ್ಕಂಥವ್ರು ಇವತ್ತು ನಮ್ಮ ಸಂಘಟನೆಯನ್ನು ಒಡೆದಾಕೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ. ಅಲ್ಲಿ ಅವ್ರನ್ನ ಸೇರಿಸ್ಕೊಂಡು ಅಲ್ಲೇ ಒಂದು ಸಂಘಟನೆಯನ್ನು ಹುಟ್ಟಾಕಿ ಅವ್ರಿಗೆ ಅಲ್ಲೇ ಆದಂಥ ಕೆಲವು ವಿಷಯಗಳನ್ನ ಹೇಳಿಕೊಟ್ಟು ಅವರ ವೇದಿಕೆಗಳಿಗೆ ಮಾತ್ರ ಅವರು ಹೋಗ್ಬೇಕು, ಅಲ್ಲಿ ಅಟೆಂಡ್ ಮಾಡಬೇಕು, ಅಲ್ಲಿ ಏನು ವಿಷಯಗಳು ಹೇಳ್ತಾರೋ ಅಷ್ಟೇ ಅವ್ರಿಗೆ ತಿಳಿದಿರಬೇಕು. ಮತ್ತೆ ನಮ್ಮ CITO ಅಂತ ನಮ್ಮ ವೇದಿಕೆಗಳೇನು ಹೇಳ್ತಾರೋ ಅದನ್ನು ಕೇಳಲಿಕ್ಕೆ ಅವರು ಇಲ್ಲಿ ಬರಬಾರ್ದು, ಮತ್ತೆ ಬರಲಿಕ್ಕೆ ಅವರ ಅವಕಾಶನೂ ಕೊಡೋದಿಲ್ಲ ಇವತ್ತು. ಆ ರೀತಿ ಅವ್ರನ್ನ ಅಲ್ಲಲ್ಲೇ ಗುಂಪುಗಳು ಕಟ್ಕೊಂಡು ಅಲ್ಲಲ್ಲೇ ಅವ್ರನ್ನ ಗುಂಪುಗಳ ವೇದಿಕೆಗಳು ಮಾಡಿಕೊಂಡು ಅಲ್ಲೇನೆ ಅವ್ರನ್ನ ಇವತ್ತು ಯಾವ ವಿಷಯಗಳು ತಿಳಿದಿರೋ ಅವರು ಎಲ್ಲ ಹಾಳಾಗ್ತಾ ಇದ್ದಾರೆ ಇವತ್ತು. ಆ ರೀತಿ ಒಂದು ಸಂಘಟನೆಗಳು ಇವತ್ತು ತಯಾರಾಗ್ತಾ ಇದ್ದಾವೆ. ಇಂಥ ಒಂದು ಸಂಘಟನೆ ನಮಗೆ ಬೇಕಾಗಿಲ್ಲ ಅಂತ ಹೇಳಿ ನಾವು ಈ ಮೂಲಕ ನಾವು ಈ ಒಂದು ಮೇಡೆ ನಮ್ಮ ಕಾರ್ಮಿಕ ದಿನಾಚರಣೆ ಏನಿದೆಯೋ ಆ ಮೂಲಕ ನಾವು ಹೇಳಲಿಕ್ಕೆ ಇವತ್ತು ಇಷ್ಟಪಡಿಸಿದಂಥ ಕಾರ್ಮಿಕ ವರ್ಗ ಒಂದು ಗುಲಾಮರ ರೀತಿಯಲ್ಲಿ, ಜೀತಗಾರರ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಅನ್ನುವಂಥದ್ದನ್ನ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕನ್ನುವಂಥದ್ದನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ದೇಶದ ಸಂವಿಧಾನ ಸಂಘ ಕಟ್ಟಲಿಕ್ಕೆ ಅವಕಾಶ ಕೊಟ್ಟಿದೆ, ಹೋರಾಟ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಒಂದು ಕನಿಷ್ಠ ವೇತನ ಇರುವಂಥದ್ದು, 8 ಗಂಟೆ ಕೆಲಸ ಇರ್ಬೋದು, ಬೇರೆ ಬೇರೆ ಅವಕಾಶಗಳೆಲ್ಲ ಕೊಟ್ಟಿದೆ. ಆ ಎಲ್ಲ ಅವಕಾಶಗಳನ್ನ ಈಗಿನ ಕೇಂದ್ರ ಸರ್ಕಾರ ಒಂದು ಇರುವಂತಹ ಅವಕಾಶಗಳೆಲ್ಲ ಒಂದು ಕಳಿಸಿ ಒಂದು ಕಾರ್ಪೊರೇಟ್ ಕಂಪನಿಗಳಿಗೆ ಈ ದೇಶದ ಆಸ್ತಿ, ಈ ದೇಶದ ಕಾರ್ಮಿಕರ ದುಡಿಮೆಯ ಪಾಲನ್ನ ಅರಿದು ಹೋಗುವಂತಹ ನಿಟ್ಟಿನಲ್ಲಿ ಕಾನೂನುಗಳನ್ನ ಜಾರಿ ಮಾಡ್ತಾ ಇದೆ. ಬಂಧುಗಳೇ, ಎಲ್ಲಾ ಅಗತ್ಯ ವಸ್ತುಗಳು ಬೆಲೆ ಜಾಸ್ತಿ ಆಗ್ತಾ ಇದೆ, ಆರೋಗ್ಯದ ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ, ನಮ್ಮ ಶಿಕ್ಷಣ ಇರುವಂತದ್ದು ಬೇರೆ ಬೇರೆ ಜೀವನಾವಶ್ಯಕ ವಸ್ತುಗಳು ಎಲ್ಲವನ್ನು ಹೆಚ್ಚಳ ಆಗ್ತಾ ಇದೆ. ಆ ಹೆಚ್ಚಳಕ್ಕೆ ತಕ್ಕಂತೆ ನಮ್ಮ ವೇತನಗಳು ಜಾರಿ ಆಗ್ತಾ ಇದೆ, ವೇತನ ಹೆಚ್ಚಳ ಆಗ್ತಾ ಇಲ್ಲ. ತೋರಿಕೆಗೆ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಳ ಮಾಡಿ ನಮ್ಮ ಶ್ರಮವನ್ನ ಕಾರ್ಪೊರೇಟ್ ಕಂಪನಿಗಳು ದೋಚಲಿಕ್ಕೆ ಮಾಡುವಂತ ನಿಟ್ಟಿನಲ್ಲಿ ಕಾನೂನುಗಳ ಮಾಡ್ತಾ ಇದೆ. ಹಾಗಾಗಿ ನಾನು ಇವತ್ತು ಬೆಳಿಗ್ಗೆ
ಕೋಲಾರದ ಅಂಗನವಾಡಿ ಟೀಚರ್ ಒಬ್ಬರಿಗೆ ಫೋನ್ ಮಾಡಿದ್ದೆ, ಕಾರ್ಮಿಕ ದಿನಾಚರಣೆ ಮಾಡ್ತಾ ಇದ್ರು, ಬೇಗನೆ ಬರ್ಬೇಕಂತ ಹೇಳ್ಬಿಟ್ಟು. ಅವರು ಹೇಳಿದ್ರು, ನಾನು ಧರ್ಮಸ್ಥಳ ಸಂಘದಲ್ಲಿ ಸಾಲ ತಗೊಂಡ್ಬಿಟ್ಟಿದ್ದೀನಿ, ಆ ಸಾಲ ಕಟ್ಟಿಲ್ಲ ಅಂತ ಹೇಳಿದ್ರೆ ನನ್ನನ್ನು ಅವರು ಸುಮ್ಮನೆ ಬಿಡೋದಿಲ್ಲ, ಸಮಸ್ಯೆ ಆಗುತ್ತೆ. ನಾನು ಯಾರನ್ನ ಕೇಳಿದ್ದೀನಿ, ಅವರು ಹೊಂದಿಸಿ ಅವ್ರ ದುಡ್ಡನ್ನು ಹೊಂದಿಸಿ ಬರಬೇಕಾಗಿದೆ, ಅದು ಲೇಟ್ ಆಗುತ್ತೆ, ನಾನು ಬರ್ಲಿಕ್ಕೆ ಆಗೋದಿಲ್ಲ ಅನ್ನೋಂಥದ್ದು. ಬಹುತೇಕ ಜನ ಸಾಲ ಮಾಡ್ತಾ ಇರೋಂಥದ್ದು ಆಸ್ತಿ ಮಾಡ್ಲಿಕ್ಕಲ್ಲ, ಅವರ ಕನಿಷ್ಠ ಜೀವನವನ್ನು ನಡೆಸಲಿಕ್ಕೆ, ಅವರ ಬದುಕನ್ನು ಮುನ್ನಡೆಸಲಿಕ್ಕೆ, ಒಂದು ಶಿಕ್ಷಣ, ಆರೋಗ್ಯ, ಊಟ ಮಾಡಲಿಕ್ಕೆ, ಈ ತರದ ಸಣ್ಣ ಸಣ್ಣ ಖರ್ಚುಗಳು ಸಹ ಸಾಲ ಮಾಡಿ ಮುನ್ನಡೆಯುವಂತ ಪರಿಸ್ಥಿತಿ ಇದೆ. வணக்கம் செவ்வணக்கம் தோழர்களே, ஒன்றுபடுவோம், போராடுவோம், வெற்றி பெறுவோம் நாம். செவ்வணக்கம் 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 தோழர்களே, ஒன்றுபடுவோம், போராடுவோம், வெற்றி பெறுவோம் நாம். செவ்வணக்கம் தோழர்களே, ஒன்றுபடுவோம், போராடுவோம், வெற்றி பெறுவோம் நாம். செவ்வணக்கம் 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 தோழர்களே, ஒன்றுபடுவோம், போராடுவோம், வெற்றி பெறுவோம் நாம். பூமி நடுநடுங்க, வானம் மின்னல் இடி முழங்க, மண்ணில் பழமை விலங்குடைக்க தோழர்கள் அணிதிரண்டு வாரோ. பூமி நடுநடுங்க, வானம் மின்னல் இடி முழங்க, மண்ணில் புதுமை பல படக்க உழைக்கும் கரங்கள் சேர்ந்து வாரோ. ಜನರಲ್ ಕಾರ್ಮಿಕ ವರ್ಗ ಯಾರು ಬಂಗಾರಪೇಟೆ ತಾಲೂಕಿನಲ್ಲಿ ಇರ್ತಕ್ಕಂಥ ಕಾರ್ಮಿಕ ವರ್ಗ, ಕೆ ತಾಲೂಕು ಸೇರಿರ್ತಕ್ಕಂಥ ಕಾರ್ಮಿಕ ವರ್ಗ, PML, BGML, ರಿಟೈರ್ಡ್. ಇಂಥ ಒಂದು ಜಾಗ ಎಲ್ಲೂ ಕೂಡ ಸಿಗಲ್ಲ ನಮ್ಮ ಜಿಲ್ಲೆಯಲ್ಲಿ. ಇನ್ನೊಂದು, ಈ ಒಂದು ಪ್ರದೇಶ ಬಾರ್ಡರ್ ಆಗಿದೆ ಮತ್ತು ಪೊಲಿಟಿಕಲಿ ಕಾನ್ಶಿಯಸ್ ಜನ ಇರ್ತಕ್ಕಂಥದ್ದು. ಎವರಿ ಡೇ ನೀವೆಲ್ಲಾದ್ರೂ ಒಂದು 5 ಜನ ಹೇಳಿದ್ರೆ ದೇ ಟಾಕ್ ಅಬೌಟ್ ಪಾಲಿಟಿಕ್ಸ್. ಬಂಗಾರಪೇಟೆಯಲ್ಲಿ ಅದೆಲ್ಲ ಮಾಡಲ್ಲ, ಏನೇನೋ ಸಮಾಚಾರ ಮಾತಾಡ್ಕೊಂಡು ಹೋಗ್ತದೆ. ಬಂಗಾರಪೇಟೆ ಈ ಒಂದು ಇಟ್ ಇಸ್ ಎ ತಾಲೂಕು ಸೆಂಟರ್. ಆಕ್ಚುಯಲ್ ಆಗಿ ಇವತ್ತು ಒಂದು ಪೊಲಿಟಿಕಲ್ ಕಾನ್ಶಿಯಸ್ ಇರೋದು, ಟ್ರೇಡ್ ಕಾನ್ಶಿಯಸ್ ಇರ್ತಕ್ಕಂಥದ್ದು, ಬೇರೆ ಬೇರೆ ಸಿದ್ಧಾಂತಗಳು ಅಂಬೇಡ್ಕರ್ ಇರಿಸಿದ್ದಾರೆ. ಇವತ್ತು ಬೇರೆ ಬೇರೆ ಚಳವಳಿಗಳು ಇಲ್ಲಿ ನಡೀತಾ ಇದೆ. ದಲಿತ್ ಚಳವಳಿ ಆಗಿರ್ಬೋದು, ಕನ್ನಡ ಚಳವಳಿ ಆಗಿರ್ಬೋದು, ಕರ್ನಾಟಕ ರಕ್ಷಣಾ ವೇದಿಕೆ, ತಮಿಳ್, ಆ ಒಂದು ಇದು ಇನಮ್ ಅಂತ ಹೇಳ್ತಾರಲ್ಲ, ಆ ಒಂದು ಹೋರಾಟ ಇರ್ಬೋದು, ಆ ಮುಂಚೂಣಿಯಲ್ಲಿ ಇರ್ತಕ್ಕಂಥವರೆಲ್ಲ ಇದ್ದಾರೆ. ಅವೆಲ್ಲವನ್ನು ಸ್ವಾಗತ ಮಾಡ್ತಕ್ಕಂಥವ್ರು. ಯಾವುದೇ ಒಂದು ಸಿದ್ಧಾಂತ, ಯಾವುದೇ ಒಂದು ಅಭಿಪ್ರಾಯವನ್ನ ಇವತ್ತು ಸ್ವೀಕಾರ ಮಾಡಿ ಅದರಲ್ಲಿ ಇರ್ತಕ್ಕಂಥ ಒಳ್ಳೆಯ ಅಂಶಗಳನ್ನ ತೆಗೆದುಕೊಂಡು ಹೋಗ್ತಕ್ಕಂಥದ್ದು CIT ಅಂತ ಹೇಳಿದ್ರೆ ಒಂದು ಕಾರ್ಮಿಕ ವರ್ಗದ ಒಂದು ಸಂಘಟನೆ. ಅದು ಕಾರ್ಮಿಕ ವರ್ಗದ ಸಂಘಟನೆ ಅಂತ ಹೇಳಿದ್ಮೇಲೆ ಕಾಂಗ್ರೆಸ್ ವರ್ಕರ್ ಬೇರೆ, BJP ವರ್ಕರ್ ಬೇರೆ, ಅಥವಾ ಕಮ್ಯುನಿಸ್ಟ್ ವರ್ಕರ್ ಬೇರೆ ಅಂತ ಏನಿಲ್ಲ. ಇಲ್ಲಿ ಯಾವುದೇ ಪಕ್ಷದಲ್ಲಿ ಕಾರ್ಮಿಕನಿದ್ರೆ ಅವರೆಲ್ಲ ನಮ್ಮ CIT, ನಮ್ಮ ಕಾರ್ಮಿಕ ವರ್ಗ. CIT ಮಾತ್ರ ಅಲ್ಲ, ಇಲ್ಲಿ AICTC ಇದೆ, AITC ಇದೆ, INTC, ಕಾಂಗ್ರೆಸ್ ನೇತೃತ್ವದ ಇವತ್ತು ದೊಡ್ಡ ಸಂಘಟನೆ INTC. ಅದೇ ಇವತ್ತು ಮೇ 20ರ ಒಂದು ಚಳವಳಿಯನ್ನ ಲೀಡ್ ಮಾಡ್ತಕ್ಕಂಥದ್ದು ಯಾರಂತ ಹೇಳಿದ್ರೆ ಕಾಂಗ್ರೆಸ್ ಲೇಡ್ INTC. ಅನಂತರ ಬರ್ತಕ್ಕಂಥದ್ದು CITU, AITC, ACCTU, UTC, ಈ ತರ 11 ಕೇಂದ್ರ ಕಾರ್ಮಿಕ ಸಂಘಗಳು ಮತ್ತು ಇಂಡಿಪೆಂಡೆಂಟ್ ಫೆಡರೇಷನ್ಸ್, PML ಸೇರ್ಕೊಂಡಂಗೆ, JF ಸೇರ್ಕೊಂಡಂಗೆ ಇವತ್ತು ಇಂಡಿಪೆಂಡೆಂಟ್ ಫೆಡರೇಷನ್ಸ್, ಅಸೋಸಿಯೇಷನ್ಸ್ ಇವತ್ತು ಆ ಒಂದು ಮೇ 20ರ ಮುಷ್ಕರಕ್ಕೆ ಇವತ್ತು ಕರೆ ಕೊಟ್ಟಿರ್ತಕ್ಕಂಥದ್ದು. ಆದ್ರಿಂದ ಬಹಳ ನಮ್ಗೆ ಸಂತೋಷ ಅಂತ ಹೇಳಿದ್ರೆ, ಬಂಗಾರಪೇಟೆ ನಡೀತಾ ಇತ್ತು ಸುಮಾರು 40 ವರ್ಷಗಳಿಂದ ಮೇ ದಿನಾಚರಣೆ ಪಕ್ಷದ ಹೆಸರಿನಲ್ಲಿ CIT ಹೆಸರಲ್ಲಿ ನಡೀತಾ ಇದ್ದಾರೆ. ಈಗ ಯಾಕೆ ಇಲ್ಲಿ ನಾವು ಆಯ್ಕೆ ಮಾಡಿದೆ ಅಂತ ಹೇಳಿದ್ರೆ, ಇದು ಸ್ಪೆಷಲ್ ಒಂದು ಸೆಂಟರ್ ಆಗಿ ಇವತ್ತು ಕ್ರಿಯೇಟ್ ಆಗ್ತಾ ಇದೆ. ಯಾಕಂದ್ರೆ ಪಕ್ಕದಲ್ಲೇ ಎಕ್ಸ್ಪ್ರೆಸ್ ಹೈವೇ ಹೋಗ್ತಾ ಇದೆ. ನಾಳೆ ದೊಡ್ಡ ರೀತಿಯಲ್ಲಿ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಬರ್ತದೆ. BML
ಉಳಿಸ್ಬೇಕಾದಂತ ಒಂದು ಪರಿಸ್ಥಿತಿ ಇದ್ರೂ ಕೂಡ ಇನ್ನೂ ಇಲ್ಲಿ ಬೇರೆ ಬೇರೆ ಇಂಡಸ್ಟ್ರೀಸ್ ಸ್ಟಾರ್ಟ್ ಆಗುತ್ತೆ, ಬೇರೆ ಬೇರೆ ಸಮಸ್ಯೆಗಳು ಇವತ್ತು ಸೃಷ್ಟಿ ಆಗುವಾಗ ಇದಕ್ಕೆ ಇವತ್ತು ಬಹಳಷ್ಟು ಇವತ್ತು ಇಂಪಾರ್ಟೆನ್ಸ್ ಇದೆ. ಆದ್ರಿಂದ ನಾವು ಈ ಒಂದು ವರ್ಷದ ಒಂದು ಮೇ ದಿನಾಚರಣೆ ನಾವು ಇಲ್ಲಿ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿರ್ತಕ್ಕಂಥ. ನೋಡಿ, ಬೆಂಬಲಿಗೆ ಮೊದಲು ಎಕ್ಸೆಂಪ್ಟೆಡ್ ಇದ್ರು ಕೂಡ ಕೊಡಿ ಅಂತ ಹೇಳಿದ್ರು. ಆದ್ರೆ ಈಗ ಹೊಸದಾಗಿ ಇವತ್ತು ಸರ್ಕಾರ ಕೊಡ್ತಾರೆ ಎಕ್ಸೆಂಪ್ಟೆಡ್ ಇಲ್ಲ, ಎಕ್ಸೆಂಪ್ಟೆಡ್ PF ಟ್ರಸ್ಟಿಸ್ಗೆ ಬೆಂಬಲ ಮ್ಯಾನೇಜ್ಮೆಂಟ್ ಇಲ್ಲ ಅಂತಕ್ಕಂಥ ಒಂದು ಆರ್ಡರ್ ಬರ್ತದೆ. ಸೊ ರಿಯಲಿ ದೇ ಆರ್ ಚೀಟಿಂಗ್ ಅಂಡ್ ಟಾರ್ಚರಿಂಗ್, ಇದೇ ವರ್ಡ್ ಯೂಸ್ ಮಾಡಿದ್ರು. ಪ್ರತಿನಿತ್ಯ ರಿಟೈರ್ಡ್ ಎಂಪ್ಲಾಯ್ಸ್ ಇವತ್ತು ಬಹಳಷ್ಟು ಇವತ್ತು ನೊಂದೋಗಿದ್ದಾರೆ, ಇವತ್ತು ಬಹಳ ಟಾರ್ಚರ್ಗೊಳಗಾಗಿದ್ದಾರೆ. ಆದ್ರಿಂದ ಇವತ್ತು ನಾವು May 20th ನಡೀತಕ್ಕಂಥ ಹೋರಾಟದಲ್ಲಿ ಪ್ರಮುಖವಾಗಿ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಗಿವ್ ರೆಸ್ಪೆಕ್ಟ್ ಟು ದಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ 4/11/22 ಏನಿದ್ರು ಲಿಟ್ರಲ್ ಆಗಿ ಅದನ್ನ ನೀವು ಜಾರಿ ಮಾಡ್ರಿ, ಆಮೇಲೆ ನೀವು ಅಮೆಂಡ್ಮೆಂಟ್ಸ್ ಅಂತಕ್ಕಂಥದ್ದು ಅದನ್ನ ಮಿಸ್ಇಂಟ್ರೀಟ್ ಮಾಡೋದು, ಹೊಸ ಸರ್ಕಾರ ಕೊಡೋದೆಲ್ಲ ಬೇಕಾಗಿಲ್ಲ. ಆದ್ರಿಂದ ನಾನು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಕಾನ್ಸಂಟ್ರೇಟ್ ಆಗಿರ್ತಕ್ಕಂಥ ಅಂತ ಹೇಳಿದ್ರೆ ಮೋರ್ ದ್ಯಾನ್ ದಿ ಸರ್ವಿಂಗ್ ಎಂಪ್ಲಾಯರ್ಸ್ ದೇರ್ ಆರ್ ಮೋರ್ ರಿಟೈರ್ಡ್ ಎಂಪ್ಲಾಯ್ಸ್. ಆದ್ರಿಂದ ನಾವು ಇಲ್ಲಿರ್ತಕ್ಕಂಥ ಏನ್ ರಿಟೈರ್ಡ್ EPS ಸಬ್ಸ್ಕ್ರೈಬರ್ಸ್ ಅವರ ಪರವಾಗಿ ನಾವು ನಿಲ್ತೀವಿ, ಹೋರಾಟದಲ್ಲಿ ನಾವು ಭಾಗವಹಿಸಿದ್ದೇವೆ. முக்கியமா இந்த பகுதி ஆலமரம் பகுதி தினம் தினம் வியாபாரஸ்தர்கள் பெருகி வருகிற ஒரு பகுதியாக இருக்கிறது. அது மாத்திரமல்ல, வியாபார பொருட்களை நுகர்வோர்கள் வந்து போகும் இடம் இந்த பகுதி. இதை கருத்தில் கொண்டு இங்க ஒரு பப்ளிக் டாய்லெட் வேண்டும் என்று நாங்கள் எல்லாரும் இங்க இருக்கிற இந்த CITU மற்றும் கம்யூனிஸ்ட் பார்ட்டியை சேர்ந்த அத்துணை பேர்களும் ஒருங்கிணைந்து ஒரு மெமராண்டம் ஏற்படுத்தி அதனை பப்ளிக்கினுடைய அவர்களுக்கு கொண்டு சென்று அவர்களும் இதில் இன்வால்வ் ஆகணுன்ற ஒரு ப்ரோக்ராம் வச்சு அவங்களுடைய சிக்னேச்சர் கேம்பெயின் நடத்தி அதை நாங்கள் எடுத்துட்டு போயிட்டோம். சுமார் 600 சிக்னேச்சருக்கு மேல இங்க வாங்கி அதை எடுத்து போயிட்டு நம்முடைய பங்காட்பேட் சட்டமன்ற உறுப்பினர் திரு SN நாராயணசாமி அவர்களை அணுகி அவரிடத்தை இந்த விஷயத்தை நாங்கள் சொல்லும்போது அவர் இந்த மெமராண்டத்தை வாங்கி படித்து கண்டிப்பாக அங்கே ஒரு சார்வஜனிக சௌச்சாலயா இருக்கணும், அதுக்கு நான் என்னுடைய என்ன இந்த மேம்பாட்டு நிதி அதிலே நான் கட்டித்தரேன் அப்படின்னு சொல்லி உறுதி அளிச்சிருக்கிறாரு. அவருக்கு இந்த நேரத்தில் நன்றியை தெரிவித்துக் கொள்கிறோம். அது மாத்திரமல்ல, அவர் அந்த ஒரு நாங்கள் என்ன மெமராண்டம் கொடுத்தோமோ அதிலே கூட DKLE PDO மற்றும் DKLE சேர்மன் அவர்களுக்கு பரிந்துரை செய்திருக்கிறார். என்னன்னு சொன்னா, ப்ராப்பரான ஒரு இடத்தை தேர்வு செய்து அதற்கு என்ன செய்ய வேண்டுமோ, அதாவது டெண்டர் விடுதல் மற்ற அத்தியாவசியமான வேலைகளை நீங்க பிராரம்பம் பண்ணணும்னு அவரு ஒரு விண்ணப்பமும் அவங்களுக்கு கொடுத்திருக்கிறாரு. அதையும் கூட டாக்டர் சுரேஷ் அவர்கள் பஞ்சாயத்து சேர்மன் மற்றும் PDO அவர்கள் கூட நாங்கள் சந்தித்து சொல்லும்போது அவர் கண்டிப்பாக இதை நாங்கள் செய்யறோம். டெண்டர் விடுறதுக்கும் மற்ற இடத்த நாங்கள் தேர்வு செய்யறதுக்கும் கண்டிப்பா முயற்சிக்கிறோம். அது ஏர்லியஸ்ட் நாங்க அந்த பப்ளிக் டாய்லெட் செய்து கொடுக்கிறோம்னு சொல்லியிருக்காங்க. அவங்களுக்கு நன்றி, இன்னும் ஒரு முறை கூட நன்றி தெரிவித்து சீக்கிரத்திலேயே அந்த ஒரு சௌசால இனி வரவேற்று என்று நாங்கள் கேட்டு வாய்ந்தாங்க. அது மாத்திரமல்ல, தோழர் அர்ஜுனன் பேசும்போது 25 வருடங்கள் ஆயிருக்கு இங்க பாதிக்கப்பட்ட தொழிலாளர்கள் சொன்னாரு. உண்மைதான், 50 கோடி தான் அவங்களுக்கு கொடுக்க வேண்டிய தொகை. ஆனா பல லட்சம் கோடி ரூபாய அதானி அம்பானி போன்ற மிகப்பெரும் செல்வந்தர்களுக்கு கொடுக்கக்கூடிய இந்த அரசாங்கம் 50 கோடி கொடுத்து இங்க இருக்கிற தாழ்த்தப்பட்ட பிற்படுத்தப்பட்ட தொழிலாளர்கள் பிள்ளைகள் தொழிலாளர்கள் குடும்பத்திற்கு உதவி செய்யறதுக்கு முன்வராதது நாங்கள் இந்த கூட்டத்தின் வாயிலாக கண்டிக்கிறோம். இந்த பாராளுமன்ற உறுப்பினர் இன்னும் 27 கர்நாடக மாநில உறுப்பினர்களை பாராளுமன்ற உறுப்பினர்களோடு சேர்ந்து பாராளுமன்றத்தில் இதற்காக குரல் கொடுக்கணும். ஒட்டுமொத்தமா குரல் கொடுக்கிறது மூலமா
இந்த 50 கோடி கிடைக்கிறதுக்கு வழிவகை செய்யணும்னுட்டு இந்த கூட்டத்தின் வாயிலாக கேட்டுக்கொண்டு